ಕೆರಗೋಡು ಗ್ರಾಮ ಪಂಚಾಯಿತಿಯ ಕಾರ್ಯಾಲಯದ ನೂತನ ಕಟ್ಟಡವನ್ನು ಜನಪ್ರಿಯ ಶಾಸಕರಾದ ಗಣಿಗ ರವಿಕುಮಾರ್ ಅವರು ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಅವರು ಮಾತನಾಡಿ, ಜನಪ್ರಿಯ ಕಾರ್ಯಕ್ರಮಗಳನ್ನು ಕೆರಗೋಡು ಭಾಗದಲ್ಲಿ ಹಲವಾರು ಕಾಮಗಾರಿಗಳಿಗೆ ಚಾಲನೆ ನೀಡಿದ್ದು, ಇನ್ನೂ ಕೆಲವು ಟೆಂಡರ್ಗಳು ಬಾಕಿ ಉಳಿದಿದೆ. ಎಲ್ಲ ಕೆಲಸಗಳನ್ನು ಪ್ರತಿಯೊಂದು ಗ್ರಾಮಕ್ಕೂ ನೀಡುತ್ತಾ ಬಂದಿದ್ದೇನೆ ಎಂದು ಹೇಳಿದರು. ಒಂಚೂರು ಪೇಟ ಸರಿ ಮಾಡಿ ಹಾಗೆ ನವೀನ್ ನೋಡಿ ಹಾಗೆ ಮಾಡಬೇಕಾದ್ರೆ ಕಟ್ಟಡದ ಅವಶ್ಯಕತೆ ಇದೆ. ಇವತ್ತು ಕೆರಗೋಡಿನಲ್ಲಿ ನೂತನವಾಗಿ ಕಟ್ಟಡವನ್ನ ಕಟ್ಟಿ ಅದರ ಉದ್ಘಾಟನೆಯನ್ನ ಇವತ್ತು ಮಾಡಿದ್ವಿ. ಇದಕ್ಕೆ ಶ್ರಮಿಸಿದಂತ ಎಲ್ಲ ಪಂಚಾಯಿತಿಯ ಸದಸ್ಯರುಗಳಿಗೆ ಹೃದಯಪೂರ್ವಕವಾದ ಅಭಿನಂದನೆಯನ್ನ ಸಲ್ಲಿಸ್ತೀವಿ. ಅವರ ಈ ಬಾರಿಯ 5 ವರ್ಷದ ಟರ್ಮಿನ 6-7ನೇ ತಾರೀಕಿಗೆ ಮುಗಿಯುತ್ತೆ. ಅದಕ್ಕೆ ಮುಂಚೆ ಅವರೇ ಶ್ರಮ ಪಟ್ಟು ಎಲ್ಲ 21 ಸದಸ್ಯರು ಕೂಡ ಶ್ರಮ ವಹಿಸಿ ಕಟ್ಟಿದಂತ ಕಟ್ಟಡವನ್ನ ಉದ್ಘಾಟನೆ ಮಾಡಬೇಕು ಅಂತೇಳಿ ಬಹಳ ದಿನಗಳಿಂದ ಆಸೆ ಆಗಿತ್ತು. ಅದಕ್ಕೆ ಇವತ್ತು ಕಾಲ ಕೂಡಿ ಬಂದಿದೆ. ಇವತ್ತು ಎಲ್ಲ ಸೇರಿ ಅದನ್ನ ಉದ್ಘಾಟನೆಯನ್ನ ಮಾಡಿದ್ರು. ಕೆಲವು ಇದೇ ಮಾಡ್ತಾ ಇದ್ದೀನಿ ಅನ್ಸ್ತದೆ. ನಿಮ್ ಕಟ್ಟಡ ಮಾಡೋದು ಚಪ್ಪಳೆ ಹೊಡೆಯೋದ್ರ ಕೆರಗೋಡಿನ ಅಭಿವೃದ್ಧಿ ವಿಚಾರದಲ್ಲಿ ನಾವೆಲ್ಲರಿಗಿಂತ ಮುಂದಿದ್ದೀವಿ ಅಂತ ನಾವೇನು ಯಾರ ಹತ್ರ ಹೇಳ್ಬೇಕಾಗಿಲ್ಲ. ಯಾವ್ಯಾವ ಸರ್ಕಾರದಲ್ಲಿ ಏನೇನಾಗಿದೆ, ಯಾವುದೇ ರೀತಿ ಆಗಿದೆ ಅನ್ನೋದೇನೆಲ್ಲ ಕಣ್ಮುಂದೆನೇ ಇದೆ. ಯಾವ ಮಾಯಾಮಂತ್ರದಲ್ಲಿ ಆಕಾಶದಲ್ಲಿ ಅಭಿವೃದ್ಧಿ ಮಾಡೋಕ್ಕಾಗಲ್ಲ. ಭೂಮಿ ಮೇಲೆ ಮಾಡಬೇಕು, ರೋಡಲ್ಲೇ ಮಾಡಬೇಕು, ಊರಲ್ಲೇ ಮಾಡಬೇಕು. ಅದ್ರ ಬಗ್ಗೆ ಟೀಕೆ ಮಾಡೋರು ಬರೀ ಟೀಕೆ ಮಾಡ್ಕೊಂಡೇ ಟೈಮ್ ಪಾಸ್ ಮಾಡ್ತಾ ಇರ್ತಾರೆ. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಕೋಬಾರ್ದು. ಅಭಿವೃದ್ಧಿ ಮಾತ್ರ ನಾವು ಮಾಡಬೇಕು. ಈ ಬಾರಿಯ ಪಂಚಾಯಿತಿಯಲ್ಲಿ ಪಕ್ಷ ಭೇದ ಮರೆತು ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ. 5 ವರ್ಷ ಅವ್ರು ಏನು ಪ್ರಾಮಾಣಿಕವಾಗಿ ನಿಮ್ಮ ಸೇವೆ ಮಾಡಬೇಕು ಎಲ್ಲ ಪಕ್ಷದವರು, ಅದು ಇಂಥ ಕಾಂಗ್ರೆಸ್ ಮಾಡಿದ್ದಾರೆ ಅಂತ ನಾನು ಇವಾಗ ಗಣಾವಣೆ ಮಾಡೋದಂತ ಹೇಳಲ್ಲ, ಬಿಜೆಪಿ ಅಂತ ಹೇಳಲ್ಲ, ಇಂಡಿಪೆಂಡೆಂಟ್ ಎಲ್ಲ 21 ಜನನ ಅವರ ಕೊಡುವಂತ ಮಿತಿಯಲ್ಲಿ ಅನುದಾನದಲ್ಲಿ ಅವರವರ ಪ್ರಾಮಾಣಿಕವಾಗಿ ಅವರ ಕ್ಷೇತ್ರದ ಅವರ ವಾರ್ಡಿನ ಅಭಿವೃದ್ಧಿಯನ್ನ ಮಾಡಿದ್ದಾರೆ. ಇನ್ನಷ್ಟು ಅವ್ರು ಮಾಡಬೇಕು ಅನ್ನೋ ಆಸೆ ಇತ್ತು. ಅದರ ಸಂದರ್ಭ ಅನುದಾನಗಳು ಈಗ 3 ವರ್ಷದಲ್ಲಿ ಅವರ ವಾರ್ಡ್ಗಳಲ್ಲಿ ಬೇಗ ಸಿಕ್ಕಿದೆ. ಅದಕ್ಕೆ ಮುಂಚೆ ಅಷ್ಟೊಂದು ಅನುದಾನ ಬಂದಿರೋದ್ರಿಂದ ಅವರು ಆಗಿಲ್ಲ. ಬಟ್ ಪ್ರಾಮಾಣಿಕವಾಗಿ ಅವರ ಕೆಲಸಗಳನ್ನ ಎಲ್ಲರೂ ಮಾಡಿದ್ದಾರೆ. ಅವ್ರಿಗೆ ಅವರ ಅವಧಿ ಮುಕ್ತ ಇರೋದ್ರಿಂದ ನಿಮ್ಮೆಲ್ಲರ ಗ್ರಾಮಸ್ಥರ ಪರವಾಗಿ, ಕೆರಗೋಡಿನ ಪರವಾಗಿ, ನನ್ನ ಜಿಲ್ಲಾಡಳಿತ, ತಾಲೂಕು ಆಡಳಿತ ಪರವಾಗಿ ಎಲ್ಲರಿಗೂ ಹೃದಯಪೂರ್ವಕವಾದ ಅಭಿನಂದನೆಯನ್ನ ಸಲ್ಲಿಸ್ತೀನಿ. ಅದೇ ರೀತಿ ಕೆರಗೋಡಿನ ಆಟೋ ಸ್ಟ್ಯಾಂಡ್ 5 ಲಕ್ಷ ಹಾಕಿದ್ದೀನಿ. ಬರವಾರ ಬಂದು ಭೂಮಿ ಪೂಜೆ ಮಾಡಿಕೊಡ್ತೀನಿ. ಇನ್ನ ಕೋಡಿದೊಡ್ಡಿ ರಸ್ತೆಗೆ 3 ಕೋಟಿ ರೂಪಾಯಿ ನಾವು ಬಿಡುಗಡೆ ಮಾಡಿದ್ದೀನಿ. ಅದರಲ್ಲಿ 50 ಲಕ್ಷ ರೂಪಾಯಿ ಕೆಲಸವನ್ನ ಮುಂದಿನ ವಾರ ಬಂದು ಕೋಡಿದೊಡ್ಡಿಗೆ ಭೂಮಿ ಪೂಜೆಯನ್ನ ಮಾಡಿಕೊಡ್ತೀನಿ. 10 ಕೋಟಿ ರೂಪಾಯಿಯನ್ನ ಕೆರಗೋಡಿನ ದೇವಸ್ಥಾನದ ಅಭಿವೃದ್ಧಿಗೆ ಹಾಕಿದ್ದೀವಿ. ಶಿವರಾತ್ರಿ ಹಬ್ಬ ಆಗಿದ್ದ ತಕ್ಷಣ ಅದಕ್ಕೆ ಒಂದು ಮಂಗಳೂರಿನಿಂದ ಜೋಯಿಷರನ್ನ ಕರೆದು ಎಲ್ಲಿ ಏನ್ ಮಾಡ್ಬೇಕು ಅನ್ನೋದನ್ನ 19ಕ್ಕೆ ಫಿಕ್ಸ್ ಆಗಿದೆ. 19ನೇ ತಾರೀಕು ಎಲ್ಲಿ ಕಾಂತ 19ನೇ ತಾರೀಕು ಕಾಂತ ಮತ್ತೆ ಊರಿನ ಮುಖಂಡರು ಫಿಕ್ಸ್ ಮಾಡಿದರೆ ಅಷ್ಟಮಂಗಳವನ್ನ ಹಾಕಿ 3 ದಿನ ಒಂದು ಪೂಜೆಯನ್ನ ದೇವಸ್ಥಾನದ ಆವರಣದಲ್ಲಿ ಗುರು ಹಿರಿಯರು, ಊರಿನ ಮುಖ್ಯಸ್ಥರು, ಮುಖಂಡರುಗಳ ಸಮ್ಮುಖದಲ್ಲಿ ಅಷ್ಟಮಂಗಲ ಹಾಕುವಂತ ಪೂಜೆ ಕಾರ್ಯಕ್ರಮವನ್ನು ಇಟ್ಟಿದ್ದಾರೆ. ಅಷ್ಟಮಂಗಲದಲ್ಲಿ ದೇವಸ್ಥಾನ ಹೇಗೆ ಕಟ್ಟಬೇಕು, ಏನು ಎತ್ತ ಅನ್ನೋದು ಅವರು ಹೇಳ್ತಾರೆ. ಅದಾದ ನಂತರ ನೀಲನಕ್ಷೆ ರೆಡಿ ಇದೆ. ಅದಕ್ಕೆ ಬೇಕಾದಂತ ದುಡ್ಡು ಕೂಡ ರಿಲೀಸ್ ಮಾಡಿದೀವಿ. ಇನ್ನೊಂದ 1 ತಿಂಗಳಲ್ಲಿ ನಿಮ್ಮೆಲ್ಲರ ಬಹಳ ದಿನಗಳಿಂದ ಬೇಡಿಕೆ ಆಗುವಂತ ಪಂಚಲಿಂಗೇಶ್ವರ ದೇವಸ್ಥಾನಕ್ಕೆ ಕಟ್ಟೋದಿಕ್ಕೆ ಶಿಲಾನ್ಯಾಸವನ್ನ ಗುರು ಹಿರಿಯರು, ಸ್ವಾಮೀಜಿಗಳು ಎಲ್ಲರನ್ನ ಕರೆದು ಊರಿನ ಸಮ್ಮುಖದಲ್ಲಿ, ನಿಮ್ಮೆಲ್ಲರ ಸಮ್ಮುಖದಲ್ಲಿ ಭೂಮಿ ಪೂಜೆನ ಇನ್ನು 1 ತಿಂಗಳಲ್ಲಿ, ಜಾಸ್ತಿ ದಿನ ತಗೊಳ್ಳಲ್ಲ, 1 ತಿಂಗಳಲ್ಲಿ ಮಾಡಿ. ಅದರ ಜೊತೆಗೆ ಅದರ ಮುಂದಿರೋ ಕೆರೆಯನ್ನು ಕೂಡ ಅಭಿವೃದ್ಧಿ ಮಾಡ್ತೀವಿ. ಕೋಡಿದೊಡ್ಡಿ ರಸ್ತೆಯನ್ನು ಮಾಡ್ತೀವಿ. ಈಗಾಗಲೇ ಹಲವಾರು ರಸ್ತೆಗಳು ಅಭಿವೃದ್ಧಿ ಆಗಿದೆ. ಇನ್ನೇನೋ ಒಂದು
ಆ ಊರು ಈ ಊರಲ್ಲಿ ಸಣ್ಣ ಪುಟ್ಟ ಊರಿನ ಒಳಗಡೆ ರಸ್ತೆ ಇರ್ಬೋದು, ಎಲ್ಲವನ್ನು ಒಂದೇ ಸರಿ ಮಾಯಾದಲ್ಲಿ ಮಾಡೋಕ್ಕಾಗಲ್ಲ. ಮೊದಲು ನಮ್ದು ಮೇನ್ ರೋಡ್ಗಳೇ ಸರಿ ಇಲ್ಲ. ಈ ನಿಮ್ಮ ಕೆರಗೋಡಿಂದ ಬಸವಳ ಮಂಡ್ಯಕ್ಕೆ ಹೋಗುವಂತ ಕಾರ್ಯಮನೆ ಗೇಟ್ ಕಿತ್ತೋಗ 15 ವರ್ಷ ಆಗಿತ್ತು. ನಾನು ಬಂದು 48 ಗಂಟೆಯಲ್ಲಿ ಮಾಡಿದ್ದೀನಿ. ಇವತ್ತು ಈ ರಸ್ತೆಯಲ್ಲಿ ನೀವು ಓಡಾಡುವಂತ ಪರಿಸ್ಥಿತಿ ಬಂದಿದೆ. ನಾಳೆ ಬೆಳಗ್ಗೆ 8 ಗಂಟೆಗೆ 15 ಲಕ್ಷ ರೂಪಾಯಿಯಲ್ಲಿ ಮಲ್ಲಿನ ದೊಡ್ಡಿಗೆ ಒಂದು ಅಂಗನವಾಡಿ ಕೇಂದ್ರ ಸ್ಯಾಂಕ್ಷನ್ ಮಾಡಿದ್ರಿ. ಅದರ ಭೂಮಿ ಪೂಜೆಯನ್ನು ಇಟ್ಕೊಂಡಿದ್ರಿ. ನಿಮ್ಮ ಕೆರಗೋಡಿಗೆ ವೆಟರ್ನರಿ ಹಾಸ್ಪಿಟಲ್ 50 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ರಿ. ಅವರು ಭೂಮಿ ಪೂಜೆ ಮಾಡೋಕ್ಕೆ ಟೈಮ್ ಕೇಳಿದ್ರೆ ಅದನ್ನು ಕೂಡ ಮುಂದಿನ ವಾರ ಮಾಡ್ಕೊಡ್ತೀನಿ. ಇದೆಲ್ಲ ಮಾಡಿದೀವಿ ಮಾಡದೇ ಇರೋರು ಏನ್ ಮಾಡೋದು, ಪಂಚಿ ಹಿಡ್ಕೊಂಡು 4 ಮೆರವಣಿಗೆ ಮಾಡಿಲ್ಲ ಅಂತ ಓಡಾಡ್ಬೋದು. ಅದು ಓಡಾಡ್ಕೊಂಡಿರ್ಲಿ. ದೇವರಿದ್ದಾರೆ, ನಾವಿದ್ದೀವಿ, ನಮ್ ಕೆಲಸ ಇದೆ. ಇದಕ್ಕೆ ಯಾರು ಎದುರೋ ಗಂಡಲ್ಲ. ನಾವು ಅಭಿವೃದ್ಧಿ ಮಾಡಬೇಕು, ಮಂಡ್ಯವನ್ನ ಇನ್ನೊಂದು ಹಂತಕ್ಕೆ ತಗೊಂಡೋಗ್ಬೇಕು ಅನ್ನೋದು ನಮ್ಮದು, ನಮ್ಮ ಸರ್ಕಾರದ್ದು, ನಮ್ಮ ನಂಬಿರುವಂತ ಗ್ರಾಮ ಪಂಚಾಯತಿ ಮತ್ತು ಜನಗಳದು. ನಿಮ್ಮ ಕಮಿಟಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.